ಪ್ರತಿಬಿಂಬ ಶಿಕ್ಷಕರಿಂದ ಶಿಕ್ಷಕರಿಗಾಗಿ ಅಕ್ಷರ ಫೌಂಡೇಶನ್ ಪ್ರಸ್ತುತಿ ಪ್ರತಿಬಿಂಬ ಪಾಡ್ಕಾಸ್ಟ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಸರ್, ನಿಮ್ದೊಂದು ಸಣ್ಣ ಪರಿಚಯ ಮಾಡಿಕೊಳ್ಳಿ. ಧನ್ಯವಾದಗಳು. ಮೊದಲನೇದಾಗಿ ಎಲ್ಲ ಕೇಳುಗರಿಗೆ ನನ್ನ ಪರವಾಗಿ ನಮಸ್ಕಾರಗಳು. ನನ್ನ ಹೆಸರು ಕೆ.ಒ. ನಾಗೇಶ್ ಅಂತ. ನಾನು ಗಣಿತ ಶಿಕ್ಷಕನಾಗಿ ಸರ್ಕಾರಿ ಕ್ಷೇತ್ರ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಚಳ್ಳಕೆರೆ, ಚಿತ್ರದುರ್ಗ ಜಿಲ್ಲೆ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾನೆ. ಒಂದು ಶಿಕ್ಷಕ ಸೇವೆಯನ್ನ 2004ನೇ ಇಸ್ವಿಯಿಂದ ಪ್ರಾರಂಭ ಮಾಡಿದೆ. ಯಾದಲಗಟ್ಟೆ ಗೊಲ್ರಟ್ಟಿಯಲ್ಲಿ ನಾನು ನನ್ನ ಕರ್ತವ್ಯನ ಆರಂಭ ಮಾಡಿದ್ದು. ಹಾಗೆ ಅಲ್ಲಿನ ನಂತರ ನಾನು ಒಂದು 10 ವರ್ಷಗಳ ಸೇವೆ ನಂತರ CRP ಆಗಿ ಕೆಲಸ ಮಾಡಿದೆ 4 ವರ್ಷಗಳ ಕಾಲ. ಆ ನಂತರ ನಾನು ಈಗ ಪ್ರಸ್ತುತ ಇರುವ ಶಾಲೆಯಲ್ಲಿ 5 ವರ್ಷಗಳ ಸೇವೆಯನ್ನು ಮುಗಿಸಿದ್ದೇನೆ. ಒಟ್ಟಾರೆಯಾಗಿ ನಾನು 20 ವರ್ಷಗಳ ಸೇವಾ ಅನುಭವವನ್ನು ಹೊಂದಿದ್ದೇನೆ. ಇದಲ್ಲದೆ ನಾನು 2007ರಿಂದ ಈಚೆಗೆ ಏನು ಇಲಾಖೆಯಲ್ಲಿನ ಇಂಗ್ಲಿಷ್ ವಿಷಯವನ್ನ ಒಂದು ಭಾಷೆಯಾಗಿ ಅದು 2007ರಿಂದ ಕರ್ನಾಟಕ ಸರ್ಕಾರ ಇಂಟ್ರೊಡ್ಯೂಸ್ ಮಾಡ್ತು 1ನೇ ತರಗತಿಯಿಂದ. ಆಗಿಂದ ನಾನು ಅಲ್ಲಿ ಇಂಗ್ಲಿಷ್ ಭಾಷೆಯ ಒಂದು ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾಗಿ ಕೂಡ ಕೆಲಸ ಮಾಡಿದ್ದೀನಿ. 2012ರಿಂದ ಈಚೆಗೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಶಿಕ್ಷಕರಿಗೆ ಗಣಿತ ವಿಷಯವನ್ನ ತರಬೇತಿ ನೀಡಲಿಕ್ಕೆ ನಾನು ನಿಯೋಜನೆಗೊಂಡಿರ್ತೇನೆ. ಹಾಗೆ ಹಲವಾರು ಶಿಕ್ಷಕರಿಗೆ, ಸಾವಿರಾರು ಶಿಕ್ಷಕರಿಗೆ ತರಬೇತಿಯನ್ನ ನೀಡಿರ್ತೇನೆ. ಆ ಒಂದು ಅನುಭವದಿಂದ ನನ್ನ ತರಗತಿಗಳಲ್ಲೂ ಕೂಡ ಸಾಕಷ್ಟು ಪ್ರಯೋಗಗಳನ್ನ ಕೂಡ ನಾನು ಮಾಡ್ತಾ ಇದ್ದೇನೆ. ಹಾಗಾಗಿ ಪೆಡಗಾಜಿ ಮೇಲೆ ಸಾಕಷ್ಟು ಇದು ಶಿಕ್ಷಣ ಸಂಸ್ಥೆಗಳೊಂದಿಗೆ, ಉದಾಹರಣೆಗೆ ಅಕ್ಷರ ಫೌಂಡೇಶನ್ ಇರ್ಬೋದು, ಶಿಕ್ಷಣ ಫೌಂಡೇಶನ್, ಈ ತರದ ಸಂಸ್ಥೆಗಳೊಂದಿಗೆ ಕೂಡ ನಾನು ಪೆಡಗಾಜಿ ಬಗ್ಗೆ ಕಲೀಲಿಕ್ಕೆ ನನಗೆ ಅನೇಕ ಅವಕಾಶಗಳ ಒದಗಿ ಬಂದಿದೆ. ಇದು ನನ್ನ ಒಂದು ಕಿರು ಪರಿಚಯ. ಇದರ ಜೊತೆಯಾಗಿ ಹೇಳ್ಬೇಕಂದ್ರೆ ನಾನು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೂ ಕೂಡ ಏನು ಕೆಲವು ಬೋಧನೆ ಮಾಡ್ತಿದ್ರಿಂದ ನಾನು ಮೆಂಟಲಿಟಿ ಮತ್ತು ಗಣಿತವನ್ನ ಅದರ ಕುರಿತಾಗಿ 2 ಪುಸ್ತಕಗಳನ್ನ ಬರೆದಿದ್ದೇನೆ. ಇಷ್ಟು ನನ್ನ ಒಂದು ಕಿರು ಪರಿಚಯ ಆಗಿದೆ. ಸರ್, ನೀವೇ ಹೇಳ್ದಂಗೆ ಈಗ ಬಹಳಷ್ಟು ಶಿಕ್ಷಕರಿಗೆ ನೀವು ತರಬೇತಿ ನೀಡಿದ್ದೀರಿ. ಅದು ಡೈರೆಕ್ಟ್ ಟ್ರೈನಿಂಗ್ಸ್ ಅಲ್ಲಿ ಇರ್ಬೋದು, ಅಥವಾ ನಿಮ್ಮ ಯೂಟ್ಯೂಬ್ ಚಾನೆಲ್ ಕೂಡ ಇದೆ, ನಾಗೇಶ್ ಐನ್ಸ್ಟೈನ್ ಅಂತ. ಅದ್ರ ಮೂಲಕನೂ ನೀವು ಎಷ್ಟೊಂದು ಗಣಿತ ವಿಡಿಯೋಗಳನ್ನ ಹಾಕ್ತೀರಾ. ಅದರಲ್ಲಿ ಶಿಕ್ಷಕರು ನಿಮ್ಮನ್ನ ಡೈರೆಕ್ಟ್ ಆಗಿ ಪ್ರಶ್ನೆಗಳನ್ನೂ ಕೇಳ್ತಾರೆ. ಅವ್ರಿಗಿರೋ ಒಂದು ಗೊಂದಲ ಏನಿದೆ, ಯಾವುದೋ ಕಾನ್ಸೆಪ್ಟ್ದು, ಅದು ಹೇಗೆ ಹೇಳ್ಕೊಡೋದು, ಇದು ಹೇಗೆ. ನೀವು ಇದನ್ನೆಲ್ಲ ನೋಡಿದಾಗ ನಿಮ್ಮ ಅನುಭವದಲ್ಲಿ ಗಣಿತ ಶಿಕ್ಷಕರಿಗಿರೋ ಮಿಸ್ಕನ್ಸೆಪ್ಷನ್ಸ್ ಅಥವಾ ತಪ್ಪು ಕಲ್ಪನೆಗಳು ಏನಿರ್ಬೋದು, ಮತ್ತು ಈಗ ಹೊಸದಾಗಿ ಬರ್ತಾ ಇರೋ ಶಿಕ್ಷಕರು, ಈಗ ಹೊಸದಾಗಿ BEd ಟೀಚರ್ಸ್ ಅಂತ ಬರ್ತಾರಲ್ಲ, ಅವರಲ್ಲಿ ಏನು ಒಂಥರ ಬದಲಾವಣೆಗಳಿದೆ, ಮತ್ತು ಇನ್ನೂ ಏನು ಬದಲಾಗಬೇಕು, ಅದ್ರ ಬಗ್ಗೆ ನಮಗೆ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡಿ ಸರ್. ಖಂಡಿತವಾಗಿಯೂ ಶಿಲ್ಪ. ಈಗ ನಾವು ಈ ಒಂದು ತಪ್ಪು ಕಲ್ಪನೆಗಳನ್ನ ನಾವು ಒಂದು 3 ರೀತಿಯಾಗಿ ವಿಂಗಡಣೆ ಮಾಡ್ಬೋದು. ಹೇಗೆ ಅಂದ್ರೆ, ಈಗ ಶಿಕ್ಷಕರಿಗೆ ಅವರ ಒಂದು ಗಣಿತ ಪರಿಕಲ್ಪನೆಗಳಲ್ಲಿ ತಪ್ಪು ಗ್ರಹಿಗಳಿಗೆ ಇರ್ಬೋದು, ತಪ್ಪು ಗ್ರಹಿಕೆ ಗಣಿತ ಪರಿಕಲ್ಪನೆಯಲ್ಲಿ ಇರ್ಬೋದು. ಮತ್ತೊಂದೇದು ಅಂದ್ರೆ, ಎರಡನೇದಾಗಿ ತರಗತಿ ಪ್ರಕ್ರಿಯೆ ಅಂದ್ರೆ ಪೆಡಗಾಜಿಯಲ್ಲಿ ಕೆಲವು ಅದನ್ನ ಹೇಗೆ ನಾವು ತಿಳ್ಕೊಂಡಿರೋ ಪರಿಕಲ್ಪನೆಯನ್ನ ಅದನ್ನ ಮಕ್ಕಳಿಗೆ ಪ್ರಸ್ತುತಪಡಿಸ್ಬೇಕು ಅನ್ನೋದ್ರಲ್ಲಿ, ಪ್ರೆಸೆಂಟೇಷನ್ ಅಲ್ಲಿ ತಪ್ಪು ಗ್ರಹಿಕೆಗಳಿರ್ಬೋದು. ಹಾಗೆ ಇನ್ನು 3ನೇದಾಗಿ ಕಲಿಕಾ ವಾತಾವರಣ ಸೃಷ್ಟಿಸೋದ್ರಲ್ಲಿ ಕೆಲವು ತಪ್ಪು ಕಲ್ಪನೆಗಳೆಲ್ಲ ಇದೆ. ಹಾಗಾಗಿ ಇದನ್ನ ನಾನು ಬ್ರೀಫ್ ಆಗಿ ಹೇಳೋದಾದ್ರೆ, ಮೊದಲನೇದಾಗಿ ಪರಿಕಲ್ಪನೆಗಳ ಬಗ್ಗೆ ತಪ್ಪು ಗ್ರಹಿಕೆಯನ್ನ ನಾವು ಏನ್ ಮಾಡಿರ್ತೀವಿ, ಸಾಕಷ್ಟು ತರಬೇತಿಗಳಲ್ಲಿ ನಾನು ಚರ್ಚೆ ಮಾಡಿದ್ದೇನೆ. ಪ್ರಾಥಮಿಕ ಶಿಕ್ಷಕರೊಂದಿಗೆ ಇರ್ಬೋದು ಅಥವಾ ಪ್ರೌಢಶಾಲಾ ಶಿಕ್ಷಕರೊಂದಿಗೆ ಇರ್ಬೋದು. ಮುಖ್ಯವಾಗಿ ನಾವು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ತರಬೇತಿ ಕೊಡುವಾಗ ಗಮನಿಸಿರೋದೇನಂದ್ರೆ, ಗುಣಾಕಾರ ಭಾಗಾಕಾರಗಳಲ್ಲಿ ತಪ್ಪು ಗ್ರಹಿಕೆಗಳೆಲ್ಲ ಇದೆ. ಅಂದ್ರೆ ಉದಾಹರಣೆ ನಾನು ಹೇಳೋದಾದ್ರೆ, ನಾವು ಎಲ್ಲ ಏನ್ ಹೇಳ್ತೀವಿ, ನಾವು ಪೆಡಗಾಜಿ ಒಳಗೆ ಅದನ್ನ ಇನ್ಸ್ಟ್ರೂಮೆಂಟಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೀವಿ. ನಾವು ಪ್ರಾಸೆಸ್ ಅನ್ನ ಕಲಿತಾ ಬಂದಿರ್ತೀವಿ. ಉದಾಹರಣೆಗೆ NCF 2005 ಹೇಳೋದು ಕೂಡ ಅಷ್ಟೇನೆ. ಅಂದ್ರೆ ಏನು ಗಣಿತ ಕಲಿಕೆ ಏನಿದೆಯಲ್ಲ, ಅದು ಏನಂದ್ರೆ ಪ್ರೊಸೀಜರ್ಗಳಿಗಿಂತ ಹೊರತಾಗಿ, ಫಾರ್ಮುಲಾಗಳಿಂದ ಹೊರತಾಗಿ ಬೇರೆ ವಿಭಿನ್ನವಾಗಿ ನಾವು ನೋಡ್ಬೇಕಾಗಿದೆ. ಆದ್ರೆ ಇಲ್ಲೇನಾಗಿದೆ, ಪ್ರೊಸೀಜರ್ನೇ ಕಲ್ತ್ಕೊಂಡು ಬಂದಿರೋದ್ರಿಂದ ಪ್ರತಿ ಸ್ಟೆಪ್ಗಳನ್ನ ನಾವು ಯಾಕೆ ಮಾಡ್ತಿದೀವಿ, ಇದರ ಉದ್ದೇಶ ಏನು ಅನ್ನೋದನ್ನ ಹೆಚ್ಚಿನ ಶಿಕ್ಷಕರು, ಬಹುತೇಕ ಶಿಕ್ಷಕರು ಅಂತ ಕರೆಯೋಣ, ಅದನ್ನ ತಿಳ್ಕೊಂಡಿರಲ್ಲ. ಅದು ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ. ಈ ಗುಣಾಕಾರದಲ್ಲಿ ನಾವು 2 ಅಂಕಿ ಸಂಖ್ಯೆಯಿಂದ ಗುಣಾಕಾರ ಮಾಡುವಾಗ ಮೊದಲೇ ಬಿಡಿ ಸ್ಥಾನದಿಂದ ಗುಣಾಕಾರ ಮಾಡ್ತೀವಿ. ಆದ್ರೆ 10 ಸ್ಥಾನದಿಂದ ಗುಣಾಕಾರ ಮಾಡುವಾಗ ಆಗ ನಾವೇನ್ ಮಾಡ್ತೀವಿ, ಒಂದು ಬಿಡಿ ಸ್ಥಾನದ ಜಾಗದಲ್ಲಿ ಕೆಲವು ಕಡೆ ನಾನು ಅಂದ್ರೆ ರಾಜ್ಯದ ಬೇರೆ ಬೇರೆ ಕಡೆ ತರಬೇತಿ ಕೊಟ್ಟಾಗ ಅಲ್ಲಿಂದ ಬಂದಿರೋ ಅಭಿಪ್ರಾಯ ಏನಂದ್ರೆ, ಕೆಲವರು ಅಲ್ಲಿ
ಗ್ಯಾಪ್ ಬಿಡ್ತಾರೆ. ನನ್ನ ಟೀಚರ್ ನನಗೆ ಹೇಳ್ಕೊಟ್ಟಿದ್ದು ಗ್ಯಾಪ್ ಬಿಡ್ಲಿಕ್ಕೆ ಹೇಳಿದ್ರು. ಇನ್ ಕೆಲವು ಕಡೆ 0 ಹಾಕ್ತಾರೆ, ಇನ್ ಕೆಲವು ಕಡೆ ಇಂಟು ಬರೀತಾರೆ, ಇನ್ ಕೆಲವು ಕಡೆ ಕೂಡ್ಬೇಕಾಗಿರೋದ್ರಿಂದ ಪ್ಲಸ್ ಅಂತ ಹಾಕ್ತಾರೆ. ಈಗೆಲ್ಲ ಅಭ್ಯಾಸ ಇದೆ. ಅಂದ್ರೆ ಅದಕ್ಕೊಂದು ಸರಿಯಾದ ಕ್ರಮ ಗೊತ್ತಾಗ್ಬೇಕು. ಇವೆಲ್ಲ ಹಾಗೆ ಭಾಗಾಕಾರದಲ್ಲಿ ನೋಡಿ ನಾವು ಸಂಕಲನ, ವ್ಯವಕಲನ, ಗುಣಾಕಾರಗಳಲ್ಲಾದ್ರೆ ಎಲ್ಲ ಬಿಡಿ ಸ್ಥಾನದಿಂದ ಸಂಕಲನ ಮಾಡ್ತೀವಿ, ವ್ಯವಕಲನ ಮಾಡ್ತೀವಿ, ಗುಣಾಕಾರ ಮಾಡ್ತೀವಿ. ಆದ್ರೆ ಭಾಗಾಕಾರ ಬಂದಾಗ ನಾವು ಭಾಜ್ಯವನ್ನ ನಾವು ಗರಿಷ್ಠ ಸ್ಥಾನದಿಂದ ಶುರು ಮಾಡ್ತಾ ಹೋಗ್ತೀವಿ. ಇದು ಯಾಕೆಂದ್ರೆ ಇಲ್ಲ, ಅದು ಕ್ರಮ ಅಂತ ನಾವು ಹೇಳ್ತೀವಿ, ಆದ್ರೆ ಅದಕ್ಕೆ ಕಾರಣಗಳನ್ನ ನಾವು ತಿಳ್ಕೊಬೇಕಾಗಿದೆ. ಹೀಗೆ ನಾವು ಸಣ್ಣ ಸಣ್ಣ ಪರಿಕಲ್ಪನೆಗಳ ಆಳ ಕೀಳಿದಾಗೆ ಅಲ್ಲಿ ನಮ್ಗೆ ಅವನ್ನ ನಾವು ತಿಳ್ಕೊಬೇಕಾಗಿತ್ತು ಅನ್ಸುತ್ತೆ. ಹಾಗೆ ನೋಡೋದಾದ್ರೆ ಭಿನ್ನ ರಾಶಿಗಳಂತೂ ಈ ತರದ ಕಲ್ಪನೆಗಳು, ತಪ್ಪು ಕಲ್ಪನೆಗಳು ಸಾಕಷ್ಟು ಇದೆ. ಇನ್ನು ಎರಡನೇದಾಗಿ ನಾ ಹೇಳೋದಾದ್ರೆ ತರಗತಿ ಪ್ರಕ್ರಿಯೆಯಲ್ಲಿ ನಾವು ನೋಡೋದಾದ್ರೆ ಈಗ ನಾವು 5 V's ಮಾಡೆಲ್ ಅಂತ ನಾವು ಮಾಡ್ತಿದೀವಿ. ಅದನ್ನ ತರಗತಿ ಪ್ರಕ್ರಿಯೆ ನಡೆಸ್ತಾ ಇದೀವಿ. ಅಂದ್ರೆ ಎಂಗೇಜ್ ಇರ್ಬೋದು, ಎಕ್ಸ್ಪ್ಲೋರ್, ಎಕ್ಸ್ಪ್ಲೈನ್, ಎಲಾಬರೇಟ್, ಇವ್ಯಾಲ್ಯೂಯೇಷನ್, ಇದೆಲ್ಲ ಅಂದಾಗ ಇದೆಲ್ಲ ಎಕ್ಸ್ಪ್ಲೈನ್ ಅಂದಾಗ ಸಣ್ಣ ಉದಾಹರಣೆ ಹೇಳೋದಾದ್ರೆ ಎಕ್ಸ್ಪ್ಲೈನ್ ಅಂದಾಗ ನಾನು ಎಷ್ಟೋ ಕಡೆ ಟೀಚರ್ಸ್ಗೆ ಕೇಳ್ತೀನಿ, ಈ ಎಕ್ಸ್ಪ್ಲೈನ್ ಯಾರು ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ ಅಂದಾಗ ಅವ್ರು ಏನ್ ಹೇಳ್ತಾರೆ, ಇಲ್ಲ ಎಕ್ಸ್ಪ್ಲೈನ್ ಅಂದ್ರೆ ನಾವು ಟೀಚರ್ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ. ಆಕ್ಚುಲಿ ಅದಿರೋದು ಮಕ್ಕಳು ಎಕ್ಸ್ಪ್ಲೈನ್ ಮಾಡ್ಬೇಕು. ಅದು ಎಲ್ಲಾಗುತ್ತೆ, ಅದು ಎಕ್ಸ್ಪ್ಲೋರ್ ಸ್ಟೇಜ್ ಅಲ್ಲಿ ಮಗು ಕಂಡ್ಕೊಂಡಿದ್ದನ್ನ ಅದು ಎಕ್ಸ್ಪ್ಲೈನ್ ಮಾಡ್ತದೆ. ಇದನ್ನ ನಾವು ತುಂಬಾ ಚೆನ್ನಾಗಿ ನಾನ್ ಕಲ್ತಿದ್ದು ಅದು ಅಕ್ಷರ ಫೌಂಡೇಶನ್ GK1 ಏನಿದೆಯಲ್ಲ ಅದ್ರ ಇಂಪ್ಲಿಮೆಂಟೇಷನ್ ಅಲ್ಲಿ CRA ಮೆಥಡ್ ಅಲ್ಲಿ ಮಾಡುವಾಗ ತುಂಬಾ ಒಳ್ಳೆ ಅನುಭವ ನಮಗೆ ಸಿಕ್ಕಿದ್ದು. ಹೇಗೆ ಎಕ್ಸ್ಪ್ಲೋರ್ ಮತ್ತೆ ಎಕ್ಸ್ಪ್ಲೈನ್ GK ಕಿಟ್ ಇಂದ ಆಗುತ್ತೆ ಅಂತ ನಾನೆಲ್ಲ ಅಲ್ಲಿ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದು. ಹಾಗೆ ಇನ್ನೊಂದು ತಪ್ಪು ಕಲ್ಪನೆ ಇರೋದು ಪೆಡಗಾಜಿ ಒಳಗಂದ್ರೆ, ಯೂಶಲಿ ನಾವು ಮಕ್ಕಳಿಗೆ ಉಪನ್ಯಾಸ ತರ ಮಾಡ್ತೀವಿ, ಆದ್ರೆ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲೇನೆ ಹೇಳ್ತಾ ಹೋಗ್ತಾರೆ ಮಕ್ಕಳಿಗೆ ಗುಂಪು ಮಾಡಿ ಬೋಧನೆ ಮಾಡ್ಬೇಕು ಅಂತ. ಟೆಕ್ಸ್ಟ್ ಬುಕ್ ಅಲ್ಲಿ ಶಿಕ್ಷಕರಿಗೆ ಮಾಹಿತಿಯನ್ನು ನೀಡುವಾಗ ನಾನು ಹೇಳ್ತಿದ್ದು ಪ್ರತಿ ಪಠ್ಯ ಪುಸ್ತಕದ ಮೊದಲೇ ಪುಟಗಳಲ್ಲಿ ಎಲ್ಲ ಅದನ್ನ ವಿವರವಾಗಿ ಕೊಟ್ಟಿರ್ತಾರೆ, ನೋಟ್ ಟು ದ ಟೀಚರ್ ಅಂತ. ಅದರಲ್ಲಿ ನಾವು ದಯವಿಟ್ಟು ಶಿಕ್ಷಕರಾಗಿ ನಾವು ಗಮನಿಸ್ಬೇಕು, ಏನಂದ್ರೆ ಗುಂಪು ಮಾಡಿ ಕಲಿಸ್ಬೇಕು. ಯಾಕಂದ್ರೆ ಮಕ್ಕಳು ಉಪನ್ಯಾಸಕ್ಕೆ ಹೋಗುವಂತಹ ಮನೋಭಾವ ಇರಲ್ಲ ಅವ್ರಿಗೆ. ಅದಕ್ಕೆ ನಮ್ಮನ್ನ ಶಿಕ್ಷಕರು ಅಥವಾ ಫೆಸಿಲಿಟೇಟರ್, ಸುಗಮಕಾರರು ಅಂತ ಕರೀತಾರೆ. ಅಂದ್ರೆ ನಾವು ಮಕ್ಕಳಿಗೆ ಏನಾಗಬೇಕಾಗಿದೆ, ಅವರ ಜ್ಞಾನವನ್ನ ಕಟ್ಟಿ ಕೊಡಬೇಕಾಗಿದೆ. ಆ ಕಾರಣದಿಂದಾಗಿ ನಾವಲ್ಲಿ ಚಟುವಟಿಕೆಗಳ ಮೂಲಕ ಬೋಧನೆ ಮಾಡೋದು ತುಂಬಾ ಒಳ್ಳೇದು. ಆದ್ರೆ ಇಲ್ಲಿ ಏನಾಗ್ತದೆ ಅಂದ್ರೆ ಈ ತರ ಮಾಡೋದ್ರಿಂದ ಸಿಲೆಬಸ್ ಬೇಗ ಮುಗಿಯಲ್ಲ, ಈ ತರದೆಲ್ಲ ತಪ್ಪು ಕಲ್ಪನೆಗಳೆಲ್ಲ ಇದೆ. ಅದು ನಿಜವಾಗ್ಲೂ ಅರ್ಥ ಆಗ್ಬೇಕಂದ್ರೆ ಈಗ ಅಕ್ಷರ ಫೌಂಡೇಶನ್ ಒಂದಿಗೆ ನಾವು ಮಾಡಿರೋ GK2 ಕಿಟ್ ತಗೊಂಡ್ ಮಾಡಿದ್ರೆ ಎಷ್ಟು ಬೇಗ ನಾವೆಲ್ಲ ಕಲಿಸ್ಬೋದು ಅನ್ನೋದೆಲ್ಲ ಖಂಡಿತ ನಮಗೆ ಗೊತ್ತಾಗುತ್ತೆ. ಈ ತರದೆಲ್ಲ ನಾವು ಉಪನ್ಯಾಸದಿಂದ ಹೊರಗಡೆ ಬರ್ಬೇಕು ಅನ್ನೋ ಒಂದು ಕಲ್ಪನೆ ಟೀಚರ್ಗೆ ಬರಬೇಕಾಗಿದೆ. ಇನ್ನು ಏನಂದ್ರೆ TLMಗಳ ಬಗ್ಗೆ, TLMಗಳು ಅಂದ್ರೆ ನಾವು ನೋಡಿ ಒಂದು B.Ed ತರಬೇತಿಯನ್ನ ಮಾಡುವಾಗ ಅವಾಗೆಲ್ಲ ಕಂಪಲ್ಸರಿ ಒಂದು ಪೀರಿಯಡ್ಗೆ ಒಂದು ಬಳಸ್ತಾ ಇದ್ವಿ. ಆದ್ರೆ ಈಗ ಏನನ್ಸುತ್ತೆ, ನಾವು ಅಗತ್ಯ ಇರುವಾಗ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು TLMಗಳ ಬಳಕೆ ಎಲ್ಲ ಕಡಿಮೆ ಆಗ್ಬಿಟ್ಟಿದೆ. ಸೊ ಇದೆಲ್ಲ ಏನಂದ್ರೆ ಅದೇನ್ ಬಳಸೋದ್ ಬೇಕಾಗಿಲ್ಲ, ಉಪನ್ಯಾಸ ತರ ಮಾಡಿರಾಯ್ತು ಅನ್ನೋ ಕಲ್ಪನೆ ಹೋಗ್ಬೇಕಾಗಿದೆ. ಇವೆಲ್ಲ ಅಂದ್ರೆ ಇದೆಲ್ಲ ಏನಕ್ಕೆ ನಮಗೆ ಬೇಕಾಗಿದೆ ಅಂದ್ರೆ ತರಗತಿ ಒಳಗೆ ನಾವು ಮಕ್ಕಳು ಒಂದೇ ರೀತಿ ಕಲಿಯಲ್ಲ, ಮಕ್ಕಳು ಬೇರೆ ಬೇರೆ ಶೈಲಿಗಳಿಂದ, ಅದಕ್ಕೆ ನಾವು ಕಲಿಕಾ ಶೈಲಿಗಳಂತ ಕರಿತೇವೆ. ಅದನ್ನ ಸಿಂಪ್ಲಿಫೈ ಮಾಡಿ ಹೇಳ್ಬೇಕಾದ್ರೆ H.E. ಗಾರ್ಡ್ನರ್ ಅನ್ನೋ ಒಬ್ರು ಮನೋವಿಜ್ಞಾನಿ, ಅವರು 8 ರೀತಿಯ ಕಲಿಕಾ ಶೈಲಿಗಳನ್ನ ಹೇಳ್ತಾರೆ. ಆದ್ರೆ ಮತ್ತೊಬ್ಬ ನ್ಯೂಜಿಲೆಂಡ್ ನ ಮನೋವಿಜ್ಞಾನಿ ಅವರು ವಾರ್ಕ್ ಮಾಡೆಲ್ ಅನ್ನ ಕೊಡ್ತಾರೆ. ಅಂದ್ರೆ ವಾರ್ಕ್ ಅಂದ್ರೆ ಅದು ವರ್ಬಲ್ ಆಗಿರ್ಬೋದು ಅಥವಾ ಆಡಿಟರಿ, ಇನ್ನೊಂದು ರೀಡಿಂಗ್ ಅಂಡ್ ರೈಟಿಂಗ್ ಇರ್ಬೋದು, ಮತ್ತೆ ಕಿನಾಸ್ಥೆಟಿಕ್. ಅಟ್ಲೀಸ್ಟ್ ನಾವು ಈ 4 ರೀತಿಯ ಮಕ್ಕಳಿಗಾದ್ರೂ ಹೋಗುವಂತಹ ಬೋಧನೆಯನ್ನ ನಾವು ಮಾಡ್ಬೇಕಾಗಿದೆ. ಮತ್ತೊಂದು ನಾವು ನೆನ್ಪಿಡ್ಬೇಕಾಗಿರೋದು, ಬೋಧನೆ ಎಂಬುದು TLM ನ ಹೊರತಾಗಿ ಇರಲ್ಲ, TLM ಒಳಗೊಂಡಿರುತ್ತೆ ಅದು. ಯಾಕಂದ್ರೆ ನಾವು ಮಾಡ್ತಿರೋದು ಉಪನ್ಯಾಸ ಅಲ್ಲ. ಈ ತರದ ತಪ್ಪು ಕಲ್ಪನೆ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ನಾನು ಬೇರೆ ಬೇರೆ ಕಡೆ ಎಲ್ಲ ಈ TLMಗಳ ತಯಾರಿಕೆ ಬಗ್ಗೆ ಇರ್ಬೋದು, ಅದರ ಡೆಮೋ ಮತ್ತೆ ತರಗತಿ ಪ್ರಕ್ರಿಯೆ ಬಗ್ಗೆ ಎಲ್ಲ ಕ್ಲಾಸ್ ಮಾಡಿದಾಗ, ತರಬೇತಿ ನೀಡ್ಲಿಕ್ಕೆ ಹೋದಾಗ ಎಷ್ಟೋ ಟೀಚರ್ಗಳು ಕೆಲವರು ಕೇಳ್ತಾರೆ, ಸರ್ ಇಷ್ಟೆಲ್ಲ ನಾನು TLM ಮಾಡ್ಲಿಕ್ಕೆ ಹಣ ಯಾರು ಕೊಡ್ತಾರೆ, ಹೇಗೆ ಗವರ್ಮೆಂಟ್ ಕೊಡುತ್ತಾ ಅನ್ನೋದೆಲ್ಲ ಹೇಳ್ತಾರೆ. ಅಂದ್ರೆ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಏನಂದ್ರೆ, ಬೋಧನೆ ಒಳಗಡೆನೆ ನಮಗೆ ಅಲ್ಲಿ ಬೋಧನೋಪಕರಣ ಇದೆ. ಹಾಗಾಗಿ ಅದು ಬೋಧಕರ ಜವಾಬ್ದಾರಿಯ ಹೊರತು ಬೇರೆ ಯಾರು ಒದಗಿಸ್ಬೇಕಾಗಿರೋದಲ್ಲ. ನನ್ನ ಬೋಧನೆ ಪರಿಣಾಮಕಾರಿ ಆಗ್ಬೇಕಂದ್ರೆ
ಅದಕ್ಕೆ ಬೇಕಾಗಿರೋ ಏನು ಸಾಮಗ್ರಿಗಳನ್ನ ನಾನು ಜೋಡಿಸ್ಕೋಬೇಕು ಅನ್ನೋದನ್ನ ಸೊ ನಾವು ಶಿಕ್ಷಕರಾಗಿ ಅರ್ಥ ಮಾಡ್ಕೋಬೇಕು. ಇದೊಂದು ಹೋಗ್ಬೇಕಾಗಿದೆ. ಇನ್ನು ಮೂರನೇದಾಗಿ ಕಲಿಕಾ ವಾತಾವರಣದ ಬಗ್ಗೆ ಹೇಳ್ಬೇಕು. ಏನಂದ್ರೆ ನಾ ಆಗಲೇ ಹೇಳಿದೆ, ನಮ್ಮ ಟೆಕ್ಸ್ಟ್ ಬುಕ್ ಆಗಿರ್ಲಿ, ನಮ್ಮ ತರಬೇತಿಗಳಾಗಿರ್ಲಿ, ಅಥವಾ ಏನು ನಾವು ಇಂಗ್ಲಿಷ್ ತರಬೇತಿಯನ್ನು ಪಡೆದಿದ್ದೀನಿ ಬ್ರಿಟಿಷ್ ಕೌನ್ಸಿಲಿಂದ. ಅಲ್ಲಿ ಹೇಳಿರೋಂಥ ಮೆಥಡಾಲಜಿ ಆಗಿರ್ಬೋದು, ಅಥವಾ CRA ಮೆಥಡ್ ನಾವು ಗಣಿತ ಕಲಿಕಾ ಆಂದೋಲನದಲ್ಲಿ ಹೇಳ್ತಿದೀವಿ. ಈಗ ಗಣಿತ ಕಲಿಕಾ ಆಂದೋಲನ 2 ಕಿಟ್ ಬರ್ತಾ ಇದೆ, ಅದರಲ್ಲೂ ಕೂಡ ಈ ಹೇಳಿರೋ CRA ಮೆಥಡ್ ಏನಿದೆ ಇಲ್ಲೆಲ್ಲ ಅದು ಚಟುವಟಿಕೆಗಳಿಗೆ ಹೆಚ್ಚು ಒತ್ತು ಕೊಡ್ತದೆ. ಇಂತಹ ಸಂದರ್ಭದಲ್ಲಿ ನಾವು ಕಲಿಕಾ ವಾತಾವರಣ ಸೃಷ್ಟಿ ಮಾಡ್ಬೇಕಾದ್ರೆ ತರಗತಿಯ ವಾತಾವರಣ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ತರಗತಿಯಲ್ಲಿ ಈಗ ನೋಡಿ, ತರಗತಿ ತುಂಬಾ ನಾವು ಒಂದು 10 ಡೆಸ್ಕ್ ಗಳನ್ನ ಹಾಕ್ಬಿಟ್ಟು ಅಲ್ಲಿ ಗುಂಪು ಮಾಡ್ಬೇಕು, ಬೇರೆ ಬೇರೆ ಕಡೆ ಮಕ್ಕಳು ಏನು ಆ ಕಡೆ ಈ ಕಡೆ ಚಲಿಸ್ಬೇಕು, ಅವ್ರನ್ನ ಪದೇ ಪದೇ ಬದಲಾವಣೆ ಮಾಡ್ತಿರ್ಬೇಕು ಅಂದ್ರೆ ಆಗ ಅದು ಕಷ್ಟ ಸಾಧ್ಯ ಆಗ್ತದೆ. ಅದಕ್ಕೆ ನಾವು ಬೇರೆನೆ ಸ್ಟ್ರಾಟಜಿ ಮಾಡ್ಕೋಬೇಕಾಗುತ್ತೆ. ಮಕ್ಕಳನ್ನ ಹೇಗೆ ಬೇಸರ ಆಗದಂಗೆ ಗುಂಪುಗಳನ್ನ ಮಾಡೋದು ಅಂತ. ಅಂದ್ರೆ ನಾನು ಇದನ್ನ ತಪ್ಪು ಕಲ್ಪನೆ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಎಷ್ಟೋ ಶಿಕ್ಷಕರು ಅವರೇನೆ ಏನೋ ಡಿಪಾರ್ಟ್ಮೆಂಟ್ಗೆ ಪತ್ರವನ್ನ, ಅಂದ್ರೆ ಮೇಲಧಿಕಾರಿಗಳಿಗೆ ಪತ್ರವನ್ನ ಬರೆದು, ಅಥವಾ NGO ಗಳಿಗೆ ಪತ್ರಗಳನ್ನ ಬರೆದು ನಮ್ಮ ಶಾಲೆಗೆ ಡೆಸ್ಕ್ ಬೇಕು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಏನ್ ಹೇಳ್ತದೆ ಪೆಡಗಾಜಿ, ಏನ್ ಹೇಳ್ತದೆ ಅಂದ್ರೆ, ನಮಗೆ 1 ರಿಂದ 10ನೇ ತರಗತಿ ಒಳಗಡೆ ಡೆಸ್ಕಿನ ಕೆಲಸ ಏನು ಇಲ್ಲ, ಮಕ್ಕಳು ಫ್ರೀ ಆಗಿ ಓಡಾಡ್ತಾ ಕಲಿಬೇಕಾಗಿದೆ. ಇದಕ್ಕೂ ಕೂಡ ಮನೋವಿಜ್ಞಾನದ ತಳಹದಿ ಇದೆ. ಅಲ್ಲಿ ಮನೋವಿಜ್ಞಾನಗಳು ಹೇಳೋ ಪ್ರಕಾರ ಮಕ್ಕಳ ಅವಧಾನದ ಅವಧಿ, ಅಟೆನ್ಷನ್ ಸ್ಪ್ಯಾನ್ ಅಂತ ಹೇಳ್ತೀವಿ, ಅದು 20 ನಿಮಿಷ 30 ನಿಮಿಷಕ್ಕಿಂತ ಹೆಚ್ಚಿರಲ್ಲ. ಹಾಗಾಗಿ ನಾವು ಉಪನ್ಯಾಸ ಮಾಡೋದು ಅಲ್ಲಿ ಸರಿಯಾದ ಕ್ರಮ ಆಗಲ್ಲ. ಚಿಕ್ಕ ಮಕ್ಕಳಿಗೆ ಹೆಚ್ಚು ಚಟುವಟಿಕೆಗಳು, ಹಾಗೆ ಅದೇನಾಗಬೇಕು, ನಿಧಾನಕ್ಕೆ ಚಟುವಟಿಕೆ ಕಡಿಮೆ ಆಗಿ ಸ್ವಲ್ಪ ಎಕ್ಸ್ಪ್ಲನೇಷನ್ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಅವರು 10th ಬರೋ ಅಷ್ಟೊತ್ತಿಗೆ ಸ್ವಲ್ಪ ಅಲ್ಲಿ ಚಟುವಟಿಕೆಗಳು ಕಡಿಮೆ ಆಗ್ತದೆ, ಅಲ್ಲಿ ಬೋಧನೆ ಸ್ವಲ್ಪ ಜಾಸ್ತಿ ಆಗ್ತದೆ. ಆಗ ಅವರು ಉಪನ್ಯಾಸಕ್ಕೆ ಮುಂದೆ PU ನಂತರ ಅವರು ಒಗ್ಗಿಕೊಳ್ತಾರೆ. ಈ ರೀತಿ ಸಾಗ್ಬೇಕು ಕಲಿಕೆ ಪ್ರಕ್ರಿಯೆ ಅನ್ನೋದು. ಹಾಗಾಗಿ ದಯವಿಟ್ಟು ನನ್ನ ರಿಕ್ವೆಸ್ಟ್ ಇಲ್ಲಿ ನನ್ನ ಎಲ್ಲ ಟೀಚರ್ಸ್ಗೆ, ಕೇಳುಗರಿಗೆ ಅಂದ್ರೆ, ಡೆಸ್ಕ್ ಗಳ ಬಗ್ಗೆ ಹೇಳ್ಬೇಡ, ಏನೋ ನಾವು ರಿಕ್ವೆಸ್ಟ್ ಮಾಡೋದು ಬೇಡ, ಅದ್ರ ಬಗ್ಗೆ ಕಲಿಕೋಪಕರಣಗಳ ಬಗ್ಗೆ ನಾವು ಹೆಚ್ಚು ಒತ್ತು ಕೊಡೋಣ. ಹಾಗಾಗಿ ಗುಂಪು ಮಾಡಲು ಹಲವಾರು ವಿಧಾನಗಳಿದೆ. ಗುಂಪು ಮಾಡಿ ಕಲಿಸೋದಿಕ್ಕೆ ನಮ್ಮ ಎಲ್ಲಾ ಏನು ಈಗ ಇಲಾಖೆ ಆಗಿರ್ಬೋದು, ಇಲಾಖೆ ಒತ್ತು ನೀಡೋದು ಅದಕ್ಕೆ, ನಮ್ಮ ಪಠ್ಯಪುಸ್ತಕಗಳು ಗುಂಪು ಚಟುವಟಿಕೆ ಮಾಡಿ ಅಂತ ಹೇಳ್ತದೆ, ಅಥವಾ ಈಗ ಬಂದಿರೋ GK1 GK2 ಎಲ್ಲದೂ ಕೂಡ ಗುಂಪು ಮಾಡಿ ಕಲಿಸ್ಬೇಕು ಅಂತೆಲ್ಲ ಹೇಳ್ತದೆ. ಹಾಗಾಗಿ ನಾವು ತರಗತಿ ಪ್ರಕ್ರಿಯೆಗೆ ಹೆಚ್ಚು ಒತ್ತು ಕೊಟ್ಟಾಗ ಮಕ್ಕಳು ಕಲಿತಾರೆ. ಇದರಲ್ಲೆಲ್ಲ ಮುಖ್ಯ ಉದ್ದೇಶ, ನಾವು ಕಲಿಸುವಾಗ ನಮ್ಮ ಮುಖ್ಯ ಉದ್ದೇಶ ಮಕ್ಕಳು ಹೆಚ್ಚು ಭಾಗವಹಿಸುವಂತೆ ಮಾಡಬೇಕು. ಯಾವಾಗ ಭಾಗವಹಿಸ್ತಾರೆ? ಅದು ಮಕ್ಕಳು ಗುಂಪಿನಲ್ಲಿ ಕಲಿತಾಗ ಹೆಚ್ಚು ಭಾಗವಹಿಸ್ತಾರೆ, ಚಟುವಟಿಕೆಯಲ್ಲಿ ತೊಡಗಿದಾಗ ಹೆಚ್ಚು ಭಾಗವಹಿಸ್ತಾರೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇನ್ನು ನೀವು ಒಂದು ಕೊನೆಯ ಮತ್ತೊಂದು ಕ್ವಶನ್ ಕೇಳಿದ್ರಿ. ಈಗ ಹೊಸದಾಗಿ GPT ಶಿಕ್ಷಕರೆಲ್ಲ ಬರ್ತಿದ್ದಾರೆ, ಅವ್ರಿಗೆ ಅವರು ಯಾವ ರೀತಿ ತಯಾರಿ ಆಗ್ಬೇಕು, ಅಥವಾ ಅವರ ಭಾವನೆಗಳು ಹೇಗಿರುತ್ತೆ ಅಂತ. ಹೊಸದಾಗಿ ಏನು GPT ಶಿಕ್ಷಕರು 2014ರಿಂದ ಈಚೆಗೆ ಬಂದಿದ್ದಾರೆ. ಏನಂದ್ರೆ ನನ್ನ ರಿಕ್ವೆಸ್ಟ್ ಇಲಾಖೆಗಾಗ್ಲಿ ಅಧಿಕಾರಿಗಳಿಗೆ ಏನಂದ್ರೆ, ಅವ್ರಿಗೆ ಇತ್ತೀಚೆಗೆ ಯಾವುದೇ ಮುಖಾಮುಖಿ ತರಬೇತಿಗಳಿಲ್ಲ. ಜೊತೆಗೆ ಈ ಕರೋನಾ ಬಂದಿದ್ರಿಂದ ಅಲ್ಲಿಂದ ನಂತರ ನಮ್ಗೆ ಏನಾಗ್ಬಿಟ್ಟಿದೆ, ಈಗೆಲ್ಲ ಟೆಕ್ನಾಲಜಿಯಿಂದಾಗಿ ಆನ್ಲೈನ್ ಮೋಡಲ್ಲಿ ತರಬೇತಿಗಳು ಆಗ್ತದೆ. ಹಾಗಾಗಿ ಈ ತರಬೇತಿಗಳು ಎಷ್ಟು ಒಳ್ಳೇದು ಮಾಡುತ್ತೆ ಅಂದ್ರೆ, ಅವ್ರಿಗೆ ಮುಖಾಮುಖಿ ತರಬೇತಿಗಳು ಅವ್ರ ಇಂಟ್ರಾಕ್ಷನ್ ಮತ್ತೆ ಅವರ ಜ್ಞಾನ ವೃದ್ಧಿ ಅಷ್ಟೇ ಅಲ್ಲ, ಈ ತರಗತಿ ಪ್ರಕ್ರಿಯೆ ಬಗ್ಗೆ ಅವ್ರಿಗೆ ಹೆಚ್ಚು ಅನುಭವವನ್ನ ಕೊಡ್ತದೆ. ಇಲ್ಲ ಆದ್ರೆ ಅವರು ಏನು B.Ed ಅಲ್ಲಿ ಕಲ್ತು ಬಂದಿರ್ತಾರಲ್ಲ, ಅದೇ ಉಪನ್ಯಾಸ ಮಾದರಿಯಲ್ಲಿ ಅವರು ಏನು ಬೋಧನೆಯನ್ನ ಮಾಡ್ತಾರೆ. ಇದು ಮಕ್ಕಳ ಕಲಿಕೆಯ ಮೇಲೆ ಹೆಚ್ಚು ಪರಿಣಾಮ ಬೀರ್ತದೆ. ಆ ಕಾರಣದಿಂದ ಅವರು ಚಟುವಟಿಕೆ ತುಂಬಾ ಎನರ್ಜೆಟಿಕ್ ಟೀಚರ್ಸ್ ಇದ್ದಾರೆ, ತುಂಬಾ ನಾಲೆಜಬಲ್ ಇದ್ದಾರೆ. ಅಂತವರು ಅದನ್ನ ಸದುಪಯೋಗ ಆಗ್ಬೇಕಂದ್ರೆ ಏನಾಗ್ಬೇಕಾಗಿದೆ, ಒಂದಿಷ್ಟು ಅವ್ರಿಗೆ ಮುಖಾಮುಖಿ ತರಬೇತಿಯಾಗಿ ಈ ಕಲಿಕಾ ಪ್ರಕ್ರಿಯೆ ಬಗ್ಗೆ ಹೆಚ್ಚು ಅವರು ಜ್ಞಾನವನ್ನ ಸಂಪಾದಿಸ್ಬೇಕು, ಮತ್ತೆ ಚಟುವಟಿಕೆಗಳನ್ನ ಹೆಚ್ಚು ತರಗತಿ ಕೋಣೆಯಲ್ಲಿ ರೂಪಿಸ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಹೌದು ಸರ್, ನೀವು ಹೇಳಿದಂತೆ ರಚನಾತ್ಮಕತೆ ಅಥವಾ ಕನ್ಸ್ಟ್ರಕ್ಟಿವಿಸಮ್ ಮತ್ತು 5Eಗಳಂತಹ ಪರಿಕಲ್ಪನೆಗಳ ಬಗ್ಗೆ ನಾವು ಆಗಾಗ ಮಾತಾಡ್ತಾ ಇರ್ತೀವಿ. ಆದರೆ ಶಿಕ್ಷಕರಿಗೆ ಅದರ ಬಗ್ಗೆ ಕಲಿಯೋಕ್ಕೆ ಉತ್ತಮವಾದ ಉದಾಹರಣೆಗಳು ಮತ್ತು ತರಬೇತಿಗಳ ಕೊರತೆ ಇದೆ ಅಂತಲೇ ಅನ್ಬೋದು ಸರ್.
ಈಗ ಕೊನೆ ಪ್ರಶ್ನೆ ಏನಂದರೆ, ನೀವು ನಿಮ್ಮ ಪ್ರಕಾರ ಒಂದು ಗಣಿತ ತರಗತಿಯಲ್ಲಿ ಯಾವ ಲಕ್ಷಣಗಳಿರಬೇಕು? ಒಂದು ಗಣಿತ ತರಗತಿ ಇದು ತುಂಬಾ ಐಡಿಯಲ್ ಇದೆ, ತುಂಬಾ ಚೆನ್ನಾಗಿ ಪರಿಣಾಮಕಾರಿಯಾಗಿ ಇದು ವರ್ಕ್ ಆಗುತ್ತೆ ಅಂತ ನಾವು ಆಲೋಚನೆ ಮಾಡುವಾಗ ನಮ್ಮ ಮನಸ್ಸಲ್ಲಿ ಇರ್ಬೇಕಾಗಿರೋದೇನಂದ್ರೆ, ಮಕ್ಕಳು ಯಾವಾಗ ಹೆಚ್ಚು ಕಲಿತಾರೆ ಅಂದ್ರೆ ಅವರು ಹೆಚ್ಚು ಭಾಗವಹಿಸಿದಾಗ ಮಾತ್ರ. ಹಾಗಾದ್ರೆ ನಮ್ಮ ತರಗತಿ ಹೇಗಿರ್ಬೇಕಂದ್ರೆ ಮಕ್ಕಳು ಹೆಚ್ಚು ಭಾಗವಹಿಸುವಂತೆ ಮಾಡುವ ಹಾಗೆ ಇರ್ಬೇಕು ನಮ್ಮ ತರಗತಿ. ಹಾಗಾದ್ರೆ ಹೆಚ್ಚು ಭಾಗವಹಿಸುವಂತೆ ಮಾಡೋದು ಹೇಗೆ ಅಂದ್ರೆ, ನಾನು ಆಗ್ಲೇ ಹೇಳಿದಾಗೆ ನಮ್ಗೆ ಡೆಸ್ಕ್ ಫ್ರೀ ಇದೆ ಅನ್ಕೊಳ್ಳೋಣ ನಮ್ಮ ತರಗತಿ ಕೊಠಡಿ. ಆಗ ಏನಾಗ್ತದೆ, ನಾವು ಮಕ್ಕಳನ್ನ ಗುಂಪು ಮಾಡಿ ಅನೇಕ ಗುಂಪು ಚಟುವಟಿಕೆಗಳನ್ನ ಕೊಡ್ಬೋದು. ಉದಾಹರಣೆಗೆ ಆ ಒಂದು ತರಗತಿಯಲ್ಲಿ ಏನಿರ್ಬೇಕು ನನ್ನ ಬೋಧನೆ ಒಳಗಡೆ ಅಂದ್ರೆ, ಬರೀ ನನ್ನ TLM ಒಂದೇ ಅಲ್ಲ, ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ಆಗಿರ್ಬೋದು ಅಥವಾ ಮ್ಯಾನಿಪ್ಯುಲೇಟಿವ್ಸ್ ಅಂತ ಹೇಳ್ತೀವಿ. ಅಂದ್ರೆ ಅದನ್ನ ನಾವೆಲ್ಲರೂ ಉಪಯೋಗಿಸಿದೀವಿ, ಆದ್ರೆ ಅದ್ರ ಹೆಸರು ನಮಗೆ ಗೊತ್ತಿರ್ಲಿಕ್ಕಿಲ್ಲ ಅಷ್ಟೇ. ಏನಂದ್ರೆ ನಾವು ಚಿಕ್ಕವರಿದ್ದಾಗ ಹುಣಸೆ ಬೀಜಗಳನ್ನು ಉಪಯೋಗಿಸಿದೀವಿ, ಚಿಕ್ಕ ಚಿಕ್ಕ ಕಲ್ಲುಗಳನ್ನು ಉಪಯೋಗಿಸಿದೀವಿ, ಮಣಿಗಳನ್ನು ಉಪಯೋಗಿಸಿದೀವಿ, ಕಡ್ಡಿಗಳನ್ನು ಉಪಯೋಗಿಸಿದೀವಿ. ಇವೆಲ್ಲ ಕೂಡ ಮ್ಯಾನಿಪ್ಯುಲೇಟಿವ್ಸ್ ಅಂದ್ರೆ ಕುಶಲ ಸಾಧನಗಳು. ಹಾಗೆ ಈಗೆಲ್ಲ ಏನೋ ತುಂಬಾ ಟೆಕ್ನಾಲಜಿ ಎಲ್ಲ ಬಂದಿದೆ, ಅಡ್ವಾನ್ಸ್ ಮೆಟೀರಿಯಲ್ ಎಲ್ಲ ಇದೆ. ಈಗೆಲ್ಲ ನೋಡಿ ನಮ್ಮ ಗಣಿತ ಕಿಟ್ ಒಳಗೆ ನಾವು ಬಳಸಿದೀವಿ. GK ನಲ್ಲಿ ಏನಂದ್ರೆ ಸ್ಕ್ವೇರ್ ಕೌಂಟರ್ಸ್ ಇರ್ಬೋದು, ಬೀಡ್ಸ್ ಇದು ಬಳಸಿದೀವಿ. GK2 ಕಿಟ್ ಅಲ್ಲಿ ರೌಂಡ್ ಕೌಂಟರ್ಸ್ ಬಳಸಿದೀವಿ, ಮತ್ತೆ ನಂಬರ್ ಕಾರ್ಡ್ಸ್ ಅನ್ನ ಬಳಸಿದೀವಿ. ಈ ತರದವೆಲ್ಲ ಮ್ಯಾನಿಪ್ಯುಲೇಟಿವ್ಸ್ಗಳು. ಈ ತರದ್ದೆಲ್ಲ ನಾವು ಮಕ್ಕಳಿಗೆ ಬಳಸಿದಾಗ ಇಂಡಿವಿಜುವಲ್ ಆಗಿ ಅದನ್ನ ಬಳಸ್ತಾರೆ. ಅವಾಗ ನೋಡಿ, ಯಾವುದೇ ಒಬ್ಬ ಹಿಂದುಳಿದ ಮಗು ಇರ್ಲಿ, ಅದನ್ನ ಬಳಸಿದವಾಗ ಅವ್ರಿಗೆ ಅದ್ರ ಬಗ್ಗೆ ಆಸಕ್ತಿ ಹೆಚ್ಚಾಗುತ್ತೆ. ಈಗ ಕೌಂಟ್ ಫಾರ್ ಎಕ್ಸಾಂಪಲ್ ತುಂಬಾ ಸಿಂಪಲ್ ತಗೊಳ್ಳೋದಾರೆ, ಕೌಂಟ್ ಮಾಡ್ಲಿಕ್ಕೆ ನಾನು ಬಿಡಿಸ್ಕೊಟ್ರೆ ಮಗು ಕೌಂಟ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ, ಆಸಕ್ತಿಯನ್ನ ತೋರುತ್ತೆ, ಅಥವಾ ಆಟ ಆಡ್ತಾ ಕಲಿಯುತ್ತೆ. ಆಗ ಅದ್ರ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗ್ತದೆ. ಅದ್ರ ಜೊತೆ ಇನ್ನೇನಿರ್ಬೇಕು ಗಣಿತ ತರಗತಿ ಒಳಗಡೆ ಅಂದ್ರೆ, ಆಕ್ಟಿವಿಟಿಗಳು ಇರಬೇಕು, ಜೊತೆಗೆ ಪಜಲ್ಸ್ ಇರಬೇಕು, ಗೇಮ್ಸ್ ಇರಬೇಕು. ಇದೆಲ್ಲ ಅದಕ್ಕೆ ಇದನ್ನೆಲ್ಲ ಸೇರಿ ಒಂದು ಏನು ಒಂದು ನಿಮೋನಿಕ್ ತರ ನಾವು ಹೇಳೋದಾದ್ರೆ TLM ಸ್ಕ್ವೇರ್ ಗ್ಯಾಪ್ ಅಂತ. ಅಂದ್ರೆ ನಾವು ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಮ್ಯಾನಿಪ್ಯುಲೇಟಿವ್ಸ್ ಗೇಮ್ಸ್ ಆಕ್ಟಿವಿಟೀಸ್ ಅಂಡ್ ಪಜಲ್ಸ್. ಇಷ್ಟೆಲ್ಲ ಇದ್ದಾಗ ನನ್ನ ತರಗತಿ 40 ನಿಮಿಷ ತರಗತಿ ಒಳಗೆ ನಾನೆಲ್ಲ ಡಿಫ್ರೆಂಟ್ ಆಗಿ ಈ ತರ ಟ್ರೈ ಮಾಡ್ತಾ ಹೋದಾಗ ನೆಕ್ಸ್ಟ್ ನನ್ನ ತರಗತಿಗೆ ಮಕ್ಕಳನ್ನೇ ತುಂಬಾ ಕ್ಯೂರಿಯಸ್ ಆಗಿ ನೋಡ್ತಿರ್ತಾರೆ. ಇವತ್ತು ಏನ್ ಪಜಲ್ ತರ್ತಾರೋ, ಇವತ್ತು ಯಾವ ಆಕ್ಟಿವಿಟಿ ಮಾಡ್ತಾರೆ, ಸೊ ಇವತ್ತು ಅಥವಾ ಗೇಮ್ಸ್ ಏನ್ ಮಾಡಿದ್ರೆ ಲಾಸ್ಟ್ ಟೈಮ್ ನಾನು ಗೇಮ್ ಅಲ್ಲಿ ಗೆದ್ದಿರ್ಲಿಲ್ಲ, ಈ ಸಲ ನಮ್ ಟೀಮ್ ಗೆಲ್ಬೇಕು ಅನ್ನೋ ಒಂದು ತುಂಬಾ ಏನು ಉತ್ಸಾಹದಿಂದ ಮಕ್ಕಳು ಪಾಲ್ಗೊಳ್ತಾರೆ. ಅದಕ್ಕೆ ನಾವು ಸಾಕಷ್ಟು ಚಟುವಟಿಕೆಗಳನ್ನ ಗೇಮ್ ತರ ಮಾಡೋದು ತುಂಬಾ ಒಳ್ಳೆ ಐಡಿಯಾ ಶಿಕ್ಷಕರಿಗೆ. ಅದಕ್ಕೆ ಏನಂದ್ರೆ ವೇರ್ ಇಸ್ ದ ಫನ್ ಇಫ್ ಸಮನ್ ನಾಟ್ ವಿನ್ ಅಂತ ಹೇಳ್ತಾರೆ. ಆ ತರ ಅಂದ್ರೆ ಮಗು ಗೆಲ್ಲೋ ತರ ಅದನ್ನೇ ನಾವು ಪಾಯಿಂಟ್ ತರ ಮಾಡಿದಾಗ ಅವರಲ್ಲಿ ಒಂದು ಹೆಲ್ದಿ ಕಾಂಪಿಟೇಷನ್ ಶುರು ಆಗ್ತದೆ. ಅವ ಮಕ್ಕಳ ಇನ್ವಾಲ್ವ್ಮೆಂಟ್ ತುಂಬಾ ಚೆನ್ನಾಗುತ್ತೆ. ಇದನ್ನ ನಾನು ನನ್ನ ತರಗತಿಯಲ್ಲಿ ಸಾಕಷ್ಟು ಪ್ರಯೋಗಗಳನ್ನ ಮಾಡಿ ಇದನ್ನೆಲ್ಲ ಬಳಕೆ ಮಾಡ್ತಾ ಇದ್ದೀನಿ. ಅದು ತುಂಬಾ ಚೆನ್ನಾಗಿ ಕೂಡ ವರ್ಕ್ ಆಗುತ್ತೆ. ನನ್ನ ಹತ್ತಿರದ ಸ್ನೇಹಿತರಿಗೆಲ್ಲ ನಾನು ಈ ತರದೆಲ್ಲ ಡಿಸ್ಕಸ್ ಮಾಡಿ ಹೇಳಿದಾಗ ಕೂಡ ಅವರು ತುಂಬಾ ಚೆನ್ನಾಗಿ ವರ್ಕ್ ಆಗಿರೋದು ನನ್ನ ಹತ್ರ ಅವರ ಅಭಿಪ್ರಾಯವನ್ನ ಎಲ್ಲ ಶೇರ್ ಮಾಡ್ಕೊಂಡಿದ್ದಾರೆ. ಮಕ್ಕಳು ಕೂಡ ಖುಷಿ ಪಡ್ತಾರೆ. ಯಾಕೆ ನಾನು ಉದಾಹರಣೆ ಹೇಳ್ಬೇಕಂದ್ರೆ, ನನ್ನ ಒಬ್ಬ ಸ್ನೇಹಿತ ಅವ್ರು ಏನ್ ಮಾಡಿರೋ, ಅವ್ರ ಹೈಸ್ಕೂಲ್ ಅಲ್ಲಿನೇ 8, 9, 10ನೇ ತರಗತಿ ಮಕ್ಕಳಿಗೆ ಅವ್ರು ಏನ್ ಮಾಡಿದರೆ, ಕೆಲವು ಚಟುವಟಿಕೆ ಇದೆ. ಫಾರ್ ಎಕ್ಸಾಂಪಲ್ ಯಾವ್ದಂದ್ರೆ ಬ್ಯಾಕ್ ಟು ದ ಬೋರ್ಡ್ ಮತ್ತೆ ಸ್ಲ್ಯಾಬ್ ದ ಬೋರ್ಡ್ ಅನ್ನೋ ಒಂದು ಆಕ್ಟಿವಿಟಿ ಇದೆ. ನಾವು ಹಾರ್ಡ್ ಸೀಟ್ ಅಂತ ಹೇಳ್ತೀವಿ, ಆ ತರದ ಆಕ್ಟಿವಿಟಿ ಎಲ್ಲ ಇದೆ. ಮತ್ತೆ ಇನ್ನೊಂದು ಗ್ರಾಮರ್ ಆಕ್ಷನ್ ಅನ್ನೋ ಒಂದು ಇಂಗ್ಲಿಷಿಗೆ ಮಾಡ್ತಾ ಇದ್ವಿ, ಅದನ್ನ ಗಣಿತಕ್ಕೂ ಮಾಡ್ಬೋದು. ಈ ತರ ಆಕ್ಟಿವಿಟಿಗಳೆಲ್ಲ ನಾನು ಒಂದೇ ಒಂದು ಹೇಳ್ಕೊಡು, ಸ್ಲ್ಯಾಬ್ ದ ಬೋರ್ಡ್ ಅನ್ನೋದು ಒಂದು ಹೇಳ್ಕೊಟ್ಟಿದ್ದ ಮಕ್ಕಳಿಗೆ ಮಾಡಿದ್ಕೆ ಅವರು ಪ್ರತಿ ಶನಿವಾರ ಮಾಡ್ತಾರ. ಅವ್ರು ಈಗ ಇವ್ಯಾಲ್ಯೂಯೇಷನ್ ಆಕ್ಟಿವಿಟಿ ಆಗಿ ಅದನ್ನ ಎಲ್ಲರೂ ಮಕ್ಕಳು ಶನಿವಾರ ಬಂತಂದ್ರೆ ಯಾರು ತಪ್ಪಿಸ್ಕೊಳ್ಳಲ್ಲ ಅಂತ ನನ್ನ ಹತ್ರ ಬಂದು ಹೇಳ್ತಾರೆ. ಅವಾಗ ನಮ್ಗೆ ಅದು ಖುಷಿ ಆಗುತ್ತೆ. ಅಂದ್ರೆ ಮಕ್ಕಳ ಇನ್ವಾಲ್ವ್ಮೆಂಟ್ ನಮ್ಗೆ ಹೆಚ್ಚು ಕಲಿಕೆಯನ್ನು ತಂದುಕೊಡುತ್ತೆ ಹೊರತು ನಾನು 1 ಗಂಟೆ ಪರಿಣಾಮಕಾರಿ ಬೋಧನೆ ಮಾಡೋದಕ್ಕಿಂತ 40 ನಿಮಿಷ ಪೂರ್ತಿ ಅದನ್ನ ನಾನು ಎಷ್ಟು ವಿಭಿನ್ನವಾಗಿ ಮಕ್ಕಳಿಗೆ ಪ್ರಸ್ತುತ ಪಡಿಸ್ಬೋದು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೇನೆ ಇನ್ನೊಂದು, ನಾವು ಎಲ್ಲ ಸೈಕಾಲಜಿಯಲ್ಲಿ ನಾವೆಲ್ಲ ಕಲ್ತಿರ್ತೀವಿ ನಮ್ಮ ಟ್ರೈನಿಂಗ್ ಗಳಲ್ಲಿ ಎಲ್ಲ, ಏನಂದ್ರೆ ಎಡ್ಗರ್ ಡೇಲ್ನ ಅನುಭವ ಶಂಕು ಅಂತ ಇದೆ, ಕೇಳಿದೀವಿ. ಅಂದ್ರೆ ಆ ಎಡ್ಗರ್ ಡೇಲ್ಸ್ ಪ್ರಯೋಗ ಹೇಳೋದು ಏನು ಅಂದ್ರೆ, ಅವನ ಸಂಶೋಧನೆ, ನಾವು ಕೇಳೋದ್ರಿಂದ ನಾವು ಓದೋದ್ರಿಂದ ಒಂದು 10% ಕಲಿಕೆ ಅನುಭವ ಆದ್ರೆ ಕೇಳೋದ್ರಿಂದ ಒಂದು 20% ಆಗುತ್ತೆ. ಹಾಗೆ ನೋಡೋದ್ರಿಂದ ಒಂದು 30% ಆಗುತ್ತೆ, ನೋಡಿ ಕೇಳೋದ್ರಿಂದ ಒಂದು 40% ಆಗುತ್ತೆ. ಹೀಗೆ ಅದು ಜಾಸ್ತಿ ಆಗ್ತಾ ಹೋದ ಏನಂದ್ರೆ, ಹೆಚ್ಚು ಇಂದ್ರಿಯಗಳು ಕಲಿಕೆಯಲ್ಲಿ ಪಾಲ್ಗೊಳ್ಳೋದ್ರಿಂದ
ಹೆಚ್ಚು ಕಲಿಕೆ ಆಗ್ತದೆ. ಅಂದ್ರೆ ನಾವೇನ್ ಮಾಡ್ಬೇಕಾಗಿದೆ, ಬರೀ ಕಿವಿಯಿಂದ ಅಷ್ಟೇ ಕೇಳೋ ತರ ನಾವು ಮಾಡೋದಲ್ಲ. ಕಿವಿ ಜೊತೆಗೆ ಕಣ್ಣು, ಮತ್ತೆ ನಮ್ಮ ಚರ್ಮ, ಏನು ಇಂದ್ರಿಯಗಳೇನಿದೆ ಆ ಇಂದ್ರಿಯಗಳೆಲ್ಲ ಪಾಲ್ಗೊಳ್ಳುವಂತೆ ನಾವು ಚಟುವಟಿಕೆಗಳನ್ನ ರೂಪಿಸಿದ್ರೆ ನಮ್ಮ ಗಣಿತ ತರಗತಿ ಖಂಡಿತವಾಗಿಯೂ ತುಂಬಾ ಏನು ರಂಜನಾತ್ಮಕವಾಗೂ ಇರುತ್ತೆ, ಪರಿಣಾಮಕಾರಿಯಾದ ಕಲಿಕೆಯನ್ನು ಕೂಡ ಉಂಟು ಮಾಡುತ್ತೆ. ಈ ಕಾರಣದಿಂದಲೇ ನಾನು ಒಂದು ಏನಂದ್ರೆ ಈ ನನಗಿರೋ ಗಣಿತ ಪ್ಯಾಷನ್ ಇಂದ ಏನ್ ಮಾಡಿದೀನಿ, ಶಿಕ್ಷಕರಿಗೆ ತರಬೇತಿ ಕೊಡಬೇಕು, ಅಂದ್ರೆ ಇಂಟ್ರೆಸ್ಟ್ ಇರೋ ಟೀಚರು ತರಬೇತಿಯನ್ನ ಪಡಿಬಹುದು, ಅಥವಾ ಈ ತರ ತಮ್ಮ ಮಿಸ್ಕಾನ್ಸೆಪ್ಟ್ಸ್ ಇದ್ರೆ ಅದನ್ನೆಲ್ಲ ಅವರು ತಿಳ್ಕೊಂಡು ಅದನ್ನ ಕ್ಲಾರಿಫೈ ಮಾಡ್ಕೊಂಡು ಹೋಗ್ಬೋದು ಅನ್ನೋ ಕಾರಣದಿಂದ ಗಣಿತಾಲಯ ಅನ್ನೋ ಒಂದು ಮನೆ ಮಾಡ್ಕೊಂಡಿದೀನಿ. ಇಲ್ಲಿ ಕೂಡ ಈಗ ನೀವೇನೋ ಆಗ್ಲೇ ಕೇಳಿದ್ರೆ ಪ್ರಶ್ನೆಯಲ್ಲಿ ಜಿಪಿಟಿ ಶಿಕ್ಷಕರಿಗೆ ತರಬೇತಿ ಇಲ್ಲ ಅಂತ, ಅಂತಹ ಉತ್ಸಾಹ ಇರುವಂತಹ ಜಿಪಿಟಿ ಶಿಕ್ಷಕರು ಬಂದು ಆ ತರಬೇತಿಯನ್ನು ಕೂಡ ಇಲ್ಲಿ ಪಡಿತಾ ಇದ್ದಾರೆ ಚಳ್ಳಕೆರೆಯಲ್ಲಿನೇ. ಆ ತರದ ಅದಕ್ಕೋಸ್ಕರ ಏನೋ ಪ್ರತಿ ಭಾನುವಾರ ಏನ್ ಮಾಡ್ತೀವಿ, TLM ಸ್ಕ್ವೇರ್ ಗ್ಯಾಪ್ ಅನ್ನೋ ಒಂದು ವೆಬಿನಾರ್ ಕೂಡ ಮಾಡ್ತಾ ಇದ್ದೀನಿ. ಇದರಿಂದ ಏನಂದ್ರೆ ಆಸಕ್ತಿ ಇರೋ ಟೀಚರ್ ಅದರಲ್ಲಿ ಭಾಗವಹಿಸ್ತಾರೆ. ಅದರಲ್ಲಿ ಸಾಕಷ್ಟು ಬರೀ ಚಟುವಟಿಕೆಗಳನ್ನ ಏನೇನು ಚಟುವಟಿಕೆನ ಮಾಡ್ಬೋದು, ಅಂದ್ರೆ ಪ್ರತಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಆ ಕಾನ್ಸೆಪ್ಟ್ ಅಲ್ಲಿ ಏನೇನು ಚಟುವಟಿಕೆ ಮಾಡ್ಬೋದು, ಅಂದ್ರೆ ಏನೇನು ನಾನು ಮ್ಯಾನಿಪುಲೇಟಿವ್ಸ್ ಯೂಸ್ ಮಾಡ್ಬೋದು ಅನ್ನೋದೆಲ್ಲ ಹೇಳ್ತಾ ಇದೀವಿ. ಮತ್ತೆ ಕೊನೆಯದಾಗಿ ಒಂದು ಕಿವಿ ಮಾತು ಹೇಳೋದು ಏನಂದ್ರೆ, ಈಗ ನಮ್ಮ ಏನು ಅಕಾಡೆಮಿಕ್ ಇಯರ್ ಶುರು ಆಗ್ತಾ ಇರೋದ್ರಿಂದ ಮಕ್ಕಳಿಗೆ ಆ ತರದ ಮ್ಯಾನಿಪುಲೇಟಿವ್ಗಳನ್ನ ಮಾಡಿಸಿ. ನನ್ನ ತರಗತಿಯಲ್ಲಿ ನಾನು ಮಾಡಿರೋದು ಮಕ್ಕಳ ಹತ್ರನೇ ನಾನು ನಂಬರ್ ಕಾರ್ಡ್ಸ್ ಅನ್ನ ಮಾಡಿಸಿದೀನಿ, ಮಕ್ಕಳ ಹತ್ರನೇ ಏನಂದ್ರೆ ಈ ಆಲ್ಜಿಬ್ರಾ ಟೈಲ್ಸ್ ಅನ್ನ ಮಾಡಿಸಿದೀನಿ, ಡೈಸ್ ಗಳನ್ನ ಮಾಡಿಸ್ಕೊಂಡಿದೀನಿ. ಅವರೆಲ್ಲ ಮಕ್ಕಳ ಹತ್ರ ಈ ಶುರುವಾಗಿ ಸೇತು ಬಂದ ಅಂತ ನಾವೇನ್ ಬ್ರಿಡ್ಜ್ ಕೋರ್ಸ್ ಮಾಡ್ತೀವಿ, ಈಗೆಲ್ಲ ಈ ತರದೆಲ್ಲ ಮಕ್ಕಳಿಗೆ ಅವರೇ ಡೈಸ್ ಮಾಡೋದು, ಕಾರ್ಡ್ ಮಾಡೋದು ಎಲ್ಲ ಕಲಿಸ್ಬಿಟ್ರೆ ಅವನ್ನೆಲ್ಲ ಇಟ್ಕೊಂಡು ನಾವು ಅನೇಕ ಚಟುವಟಿಕೆಗಳನ್ನ ನಮ್ಮ ವರ್ಷದ ಉದ್ದಕ್ಕೂ ಮಾಡ್ಬೋದು. ಅದು ಖಂಡಿತ ಸಾಧ್ಯ ಇದೆ. ಆದ್ರೆ ನಾವು ಶಿಕ್ಷಕರು ನಮ್ಮ ಅವಿರತ ಪ್ರಯತ್ನವನ್ನ ಬಿಡಬಾರ್ದು, ಆಶಾಭಾವನೆಯಿಂದ ಎಂದು ಬಿಡಬಾರ್ದು ಅಂತ ನಾನು ತಮ್ಮಲ್ಲೆಲ್ಲ ಕೇಳ್ಕೊತೀನಿ. ಧನ್ಯವಾದಗಳು ಸರ್. ಬಹಳ ಉಪಯುಕ್ತವಾಗಿರೋ ಸಲಹೆಗಳನ್ನು ನೀಡಿದ್ದೀರಿ ನಮ್ಮ ಶಿಕ್ಷಕರಿಗೆ. ಆಸಕ್ತಿ ಇರೋ ಗಣಿತ ಶಿಕ್ಷಕರು ನಿಮ್ಮ ಯೂಟ್ಯೂಬ್ ಚಾನೆಲ್ ಹಾಗೂ ನಿಮ್ಮ ಗಣಿತಾಲಯ, ಚಳ್ಳಕೆರೆಯಲ್ಲಿರುವ ನಿಮ್ಮ ಗಣಿತಾಲಯಕ್ಕೆ ಭೇಟಿ ನೀಡಬಹುದು. ಕೊನೆಯದಾಗಿ ಸರ್, ಬಿಡುವು ಮಾಡಿಕೊಂಡು ನಮ್ಮೊಂದಿಗೆ ಮಾತನಾಡೋದಕ್ಕಾಗಿ ಧನ್ಯವಾದಗಳು. ತಮಗೂ ಕೂಡ ಧನ್ಯವಾದ. ತಾವೆಲ್ಲರೂ ಅಕ್ಷರ ಫೌಂಡೇಶನ್ ಆಯೋಜಿಸಿದ ಈ ಧ್ವನಿ ಸಂಭಾಷಣೆಯನ್ನು ಇಷ್ಟಪಟ್ಟಿದ್ದೇರೆಂದು ಭಾವಿಸುತ್ತೇವೆ. ನಿಮ್ಮದೇ ಆದ ಆಸಕ್ತಿದಾಯಕ ಕಥೆ ಇದ್ದಲ್ಲಿ ನಿಮ್ಮ ಧ್ವನಿ ಸುರಳಿಯನ್ನು ಈ ದೂರವಾಣಿ ಹಾಗೂ ವಾಟ್ಸ್ಆ್ಯಪ್ ಸಂಖ್ಯೆಯೊಂದಿಗೆ ಹಂಚಿಕೊಳ್ಳಿ. 9845079590. ಮತ್ತೆ ಭೇಟಿಯಾಗೋಣ.